ಬಳ್ಳಾರಿಯಲ್ಲಿ ನಡೆದಂತಹ ಭೀಕರವಾದಂತಹ ಈ ಗಲಭೆ ಇತ್ತಲ್ಲ, ಈ ಗಲಭೆಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಳ್ತಾ ಇದೆ. ಆತ್ಮಹತ್ಯೆಗೆ ಎಸ್ಪಿ ಪವನ್ ನೆಜ್ಜೂರ್ ಅವರು ಪ್ರಯತ್ನ ಪಟ್ಟಿದ್ದಾರಾ? ತುಮಕೂರಿನ ಫಾರ್ಮ್ ಹೌಸ್ ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರ ಸಸ್ಪೆಂಡ್ ಆದ ಎಸ್ಪಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹಿಂಗಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಎಸ್ಪಿ ಪವನ್ ನೆಜ್ಜೂರ್ ಆಗಷ್ಟೇ ಚಾರ್ಜ್ ತೆಗೆದುಕೊಂಡಿದ್ರು. ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಅವರಿಗೆ ಬೇಕಿತ್ತು. ಆದ್ರೆ ಮನೆಹಾಳ ಸರ್ಕಾರ ಎಸ್ಪಿಯನ್ನ ಅಮಾನತು ಮಾಡಿದೆ. ಸಿಎಂಗೆ ಏನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ರಾಜೀನಾಮೆ ಕೊಡಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿ ಬಳ್ಳಾರಿಯಲ್ಲಿ ನಡೆದಂತಹ ಭೀಕರವಾದಂತಹ ಈ ಗಲಭೆ ಇತ್ತಲ್ಲ, ಈ ಗಲಭೆಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಳ್ತಾ ಇದೆ. ಆತ್ಮಹತ್ಯೆಗೆ ಎಸ್ಪಿ ಪವನ್ ನೆಜ್ಜೂರ್ ಅವರು ಪ್ರಯತ್ನ ಪಟ್ಟಿದ್ದಾರಾ? ತುಮಕೂರಿನ ಫಾರ್ಮ್ ಹೌಸ್ ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರ ಸಸ್ಪೆಂಡ್ ಆದ ಎಸ್ಪಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹಿಂಗಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಎಸ್ಪಿ ಪವನ್ ನೆಜ್ಜೂರ್ ಆಗಷ್ಟೇ ಚಾರ್ಜ್ ತೆಗೆದುಕೊಂಡಿದ್ರು. ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಅವರಿಗೆ ಬೇಕಿತ್ತು. ಆದ್ರೆ ಮನೆಹಾಳ ಸರ್ಕಾರ ಎಸ್ಪಿಯನ್ನ ಅಮಾನತು ಮಾಡಿದೆ. ಸಿಎಂಗೆ ಏನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ರಾಜೀನಾಮೆ ಕೊಡಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ
ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿ ಬಳ್ಳಾರಿಯಲ್ಲಿ ನಡೆದಂತಹ ಭೀಕರವಾದಂತಹ ಈ ಗಲಭೆ ಇತ್ತಲ್ಲ, ಈ ಗಲಭೆಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಳ್ತಾ ಇದೆ. ಆತ್ಮಹತ್ಯೆಗೆ SP ಪವನ್ ನೆಜ್ಜೂರ್ ಅವರು ಪ್ರಯತ್ನ ಪಟ್ಟಿದ್ದಾರಾ? ತುಮಕೂರಿನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರ ಸಸ್ಪೆಂಡ್ ಆದ SP ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹಿಂಗಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಆರೋಪ ಮಾಡಿದ್ದಾರೆ. SP ಪವನ್ ನೆಜ್ಜೂರ್ ಆಗಷ್ಟೇ ಚಾರ್ಜ್ ತೆಗೆದುಕೊಂಡಿದ್ರು. ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಅವರಿಗೆ ಬೇಕಿತ್ತು. ಆದರೆ ಮನೆಹಾಳ ಸರ್ಕಾರ SPಯನ್ನ ಅಮಾನತು ಮಾಡಿದೆ. ಸಿಎಂಗೆ ಏನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ರಾಜೀನಾಮೆ ಕೊಡಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ.